ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಹಾಗೂ ಆ ಕಾಲದ ಮೇರು ನಟರಾಗಿದ್ದಂತಹ MGR ಅವರು 1972ರಲ್ಲಿ ಕನ್ನಡದಲ್ಲಿ ಬಿಡುಗಡೆಯಾದಂತಹ ನಾಗರಹಾವು ಸಿನಿಮಾವನ್ನು ವೀಕ್ಷಿಸಿ ವಿಷ್ಣುವರ್ಧನ್ ಮತ್ತು ಪುಟ್ಟಣ ಕಣಗಾಲ್ನವ್ರನ್ನ ಅಭಿನಂದಿಸಿದ್ರಂತೆ. ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರು ತಮ್ಮಲ್ಲಿದ್ದಂತಹ ಒಂದು ವಾಚನ್ನು ಒಂದು ಬಾರಿ ವಿಷ್ಣುವರ್ಧನ್ ಅವ್ರನ್ನ ಭೇಟಿ ಮಾಡಿದಾಗ ವಿಷ್ಣುವರ್ಧನ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಇದು ತುಂಬ ಲಕ್ಕಿ ವಾಚು, ಇದನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಿ, ತುಂಬ ಒಳ್ಳೆಯದಾಗತ್ತೆ ಅಂತ MGR ಅವರು ವಿಷ್ಣುವರ್ಧನ್ ಅವರಿಗೆ ಹೇಳಿದ್ರಂತೆ. ವಿಷ್ಣುವರ್ಧನ್ ಅವರಿಗೆ ಆ ವಾಚ್ ಅಂದರೆ ತುಂಬ ಸೆಂಟಿಮೆಂಟಲ್ ಆಗಿತ್ತು. ಶಿವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ ಆನಂದನ್ನು ಸಂಸಾರ ಸಮೇತರಾಗಿ ವಿಷ್ಣುವರ್ಧನ್ ಅವರು ವೀಕ್ಷಿಸ್ತಾರೆ. ಆಗ ಶಿವಣ್ಣ ಅವರಿಗೆ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ ವಿಷ್ಣು ಅವರು MGRಯಿಂದ ತನಗೆ ಬಂದಿದ್ದಂತಹ ವಿಶೇಷವಾದಂತಹ ಆ ವಾಚನ್ನು ಶಿವಣ್ಣನ ಕೈಗೆ ಕೊಡ್ತಾರಂತೆ. ಈ ರೀತಿಯಾಗಿ ಶಿವಣ್ಣನ ಕೈ ಸೇರಿತು ಆ ಗಡಿಯಾರ. ಕಾಲಸೂಚಕವಾದ ಆ ಗಡಿಯಾರ ಇಬ್ಬರ ನಡುವಿನ ಬಾಂಧವ್ಯದ ಗುರುತಾಗಿ ಇವತ್ತಿಗೂ ಉಳ್ಕೊಂಡಿದೆ. ಆಮೇಲೆ ವಿಷ್ಣುವರ್ಧನ್ ಮತ್ತು ಶಿವಣ್ಣ ಇಬ್ಬರೂ ಸೇರಿ ಸಿನಿಮಾ ಒಂದರಲ್ಲಿ ನಟಿಸಬೇಕು ಅನ್ನೋದು ಇಬ್ಬರ ಅಭಿಮಾನಿಗಳ ಆಸೆಯಾಗಿತ್ತು. ಪತ್ರಕರ್ತರು ಕೂಡ ಒಮ್ಮೆ ಈ ಪ್ರಶ್ನೆಯನ್ನು ಅವರು ಇಬ್ಬರು ಮುಂದೆ ಇಟ್ಟಾಗ ಇಬ್ಬರ ಉತ್ತರ ಕೂಡ ಒಂದೇ ಆಗಿತ್ತು. ಕಾಲವೇ ಒಂದಲ್ಲ ಒಂದು ದಿವಸ ಅದಕ್ಕೆ ಉತ್ತರ ನೀಡಲಿದೆ, ಖಂಡಿತವಾಗಿಯೂ ಅಭಿನಯಿಸುವಂತಹ ಅವಕಾಶ ಸಿಕ್ಕರೆ ನಾವಿಬ್ಬರು ಅಭಿನಯಿಸ್ತೀವಿ ಅಂತ ಹೇಳಿದ್ರಂತೆ. ಕಿಚ್ಚ ಸುದೀಪ್ ಅವರು ನಿರ್ದೇಶಿಸಿದಂತಹ 73 ಶಾಂತಿ ನಿವಾಸ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ವಿಷ್ಣುವರ್ಧನ್ ಅವರಿಬ್ಬರೂ ನಟಿಸಿದ್ದಾರೆ. ಆದರೂ ಕೂಡ ಸಿನಿಮಾದ ಬೇರೆ ಬೇರೆ ಫ್ರೇಮಲ್ಲಿ ಕಾಣಿಸ್ಕೊಳ್ತಾರೆ. ಇಬ್ಬರೂ ಒಂದೇ ಒಂದು ಫ್ರೇಮಲ್ಲಿ ಕಾಣಿಸ್ಕೊಳ್ಳುವಂತಹ ಅವಕಾಶ ಕನ್ನಡಿಗರಿಗೆ ಸಿಗಲೇ ಇಲ್ಲ. ಇನ್ನು ವಿಷ್ಣುದಾದ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಹೇಳ್ತೀನಿ ಕೇಳಿ. ವಿಷ್ಣುವರ್ಧನ್ ಅವರು ಅಭಿನಯಿಸಿದ ಮೊದಲನೇ ಸಿನಿಮಾ ಯಾವುದು? ಇದೇನಪ್ಪ ಹೀಗೆ ಕೇಳ್ತಾರೆ, ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ, ನಾಗರಹಾವು ಅಲ್ವಾ ಅನ್ನೋದು ನಿಮ್ಮ ಉತ್ತರ ಆಗಿದ್ದರೆ ತಪ್ಪು. ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತಹ ಮೊದಲನೇ ಸಿನಿಮಾ ವಂಶವೃಕ್ಷ, ಡಾಕ್ಟರ್ SL ಭೈರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅದು. ಆಮೇಲೆ ನಿರ್ದೇಶಕ ಭಾರ್ಗವ ಮತ್ತು ವಿಷ್ಣುವರ್ಧನ್ ಅವರಿಬ್ಬರದು ಫೇವ್ರೆಟ್ ಜೋಡಿ. ವಿಷ್ಣುವರ್ಧನ್ ಅವರ ಬಹುತೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿರೋರು ಭಾರ್ಗವ, ಅದರಲ್ಲಿ ಸುಮಾರು ಸಿನಿಮಾಗಳು ಹಿಟ್. ಭಾರ್ಗವ ವಿಷ್ಣುವರ್ಧನ್ ಡೈರೆಕ್ಷನಲ್ಲಿ ಆ ಜೋಡಿನಲ್ಲಿ ಒಂದು ಸಿನಿಮಾ ಬಂತು ಅಂದರೆ ಅದು ಆ ಕಾಲದಲ್ಲಿ ಬಾಕ್ಸ್ ಆಫೀಸ್ನ ಧೂಳೆಬ್ಬಿಸ್ತಾ ಇತ್ತು ಅನ್ನುವಂತಹ ಒಂದು ನಂಬಿಕೆ ಇತ್ತು. ಈ ಭಾರ್ಗವ ನಿರ್ದೇಶನದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾಗಳು ಒಟ್ಟು 23. ಆಮೇಲೆ ವಿಷ್ಣುವರ್ಧನ್ ಅವ್ರ ಬಗ್ಗೆನೇ ಸುಮಾರು ಇಲ್ಲಿ ತನಕ ಒಂದು 16ರಿಂದ 20 ಪುಸ್ತಕಗಳು ಪ್ರಕಟ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಿರಲಿ, ಬೆಂಗಳೂರಿನ ಬನಶಂಕರಿ ದೇವಾಲಯದಿಂದ ಹಿಡಿದು ಕೆಂಗೇರಿವರೆಗಿನ ರಸ್ತೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ. ಅಂದಾಗೆ ಇದರ ವಿಶೇಷ ಏನು ಗೊತ್ತಾ? ಏಷ್ಯಾ ಖಂಡದಲ್ಲೇ ಸೆಲೆಬ್ರಿಟಿಯೊಬ್ಬರ ಅಥವಾ ಸಿನಿಮಾ ನಟರೊಬ್ಬರ ಹೆಸರಿನಲ್ಲಿ ಇರತಕ್ಕಂತಹ ಅತಿ ಉದ್ದದ ರಸ್ತೆ ಇದು. ಕರ್ನಾಟಕ ಅಲ್ಲ, ಭಾರತ ಅಲ್ಲ, ನಾನು ಹೇಳ್ತಾ ಇರೋದು ಇಡೀ ಏಷ್ಯಾ ಖಂಡದಲ್ಲೇ ಒಬ್ಬ ಸಿನಿಮಾ ನಟನ ಹೆಸರಿನಲ್ಲಿ ಅಥವಾ ಸೆಲೆಬ್ರಿಟಿ ಹೆಸರಿನಲ್ಲಿ ಇರತಕ್ಕಂತಹ ಅತಿ ಉದ್ದದ ರಸ್ತೆ ಇದು. 14 ಕಿಲೋಮೀಟರ್ ಇದೆ ಬನಶಂಕರಿಯಿಂದ ಕೆಂಗೇರಿವರೆಗೆ. ಸ್ನೇಹಿತರೆ, ಇದಿಷ್ಟು ವಿಷ್ಣುವರ್ಧನ್ ಅವರ ಒಂದಷ್ಟು ಚಿಕ್ಕ ಪರಿಚಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಬಗ್ಗೆ ಮತ್ತೊಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.